Hi students, welcome back to Arsu Learning Classes channel. ನಾವು ಮೊನ್ನೆ ಏನು ಮಾಡಿದ್ವಿ, ತ್ರಿಕೋನಮಿತಿಯ ಕೆಲವು ಫಾರ್ಮುಲಾಸ್ ಅನ್ನು ಏನು ಮಾಡಿದ್ವಿ, ನಾವು ತಿಳ್ಕೊಂಡಿದ್ವಿ. ಅದೇ ತರ ಈ ಮೇನ್ ತ್ರಿಕೋನಮಿತಿಯಲ್ಲಿ ಬರುವಂತಹ ಈ ಮೇನ್ 3 ಫಾರ್ಮುಲಾಸ್ ಯಾವ ತರ ಕ್ರಿಯೇಟ್ ಆಗ್ತಾವಂತನೂ ತಿಳ್ಕೊಂಡಿದ್ವಿ. ಇಲ್ಲಿ ನೋಡಿ, ಈ ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಟ್ ಇವೇನಾಗ್ತಾವು ಸ್ಟೂಡೆಂಟ್ಸ್? ಇವೆಲ್ಲ ಏನು ಬೇಸಿಕ್ ಫಾರ್ಮುಲಾಸ್, ತ್ರಿಕೋನಮಿತಿಯಲ್ಲಿ ಬರುವಂತಹ ಬೇಸಿಕ್ ಫಾರ್ಮುಲಾಸ್. ಈ ಟ್ಯಾನ್ ಥೀಟಾ ಕಾಟಿನ ಉಲ್ಟಾ ಆದ್ರೆ 1/cot ಆಗುತ್ತಾ, ಅದೇ ಕಾಟ್ ಟ್ಯಾನಿನ ಉಲ್ಟಾ ಆಗ್ತೈತಿ, ಅದಕ್ಕೆ 1/tan ಅಂತ ತಗೋತೀವಿ. ಬಟ್ ಈ ಟ್ಯಾನು ಮತ್ತು ಕಾಟಿಗೆ ಸ್ಪೆಷಲ್ ಫಾರ್ಮುಲಾಸ್ ಬರ್ತಾವ. ಅವೇನಂದ್ರ ಸೈನು ಮತ್ತು ಕಾಟ್. ಯಾಕೆ ಬರ್ತಾವಂದ್ರ ಇಲ್ಲಿ ಏನಾಗ್ತಾವು, ಎರಡು ಬಾಹುಗಳಿಂದಾನೇ ಏನಾಗ್ತೈತಿ ಟ್ಯಾನ್ ಥೀಟಾ ಸಿಗ್ತೈತಿ. ಆದ್ರಿಂದ ಇಲ್ಲೇನಾಗ್ತೈತಿ ಸೈನು ಕಾಸು ಸೈನ್ ಅಂತ ಹೇಳಿ ನಮ್ಗೆ ಏನಾಗ್ತೈತಿ, ಎರಡು ಫಾರ್ಮುಲಾಸ್, ಸ್ಪೆಷಲ್ ಫಾರ್ಮುಲಾಸ್ ಈ ಟ್ರಿಗ್ನೋಮೆಟ್ರಿಯಲ್ಲಿ ಬರ್ತಾವು. ಇನ್ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಆ ಎಕ್ಸರ್ಸೈಸ್ ಅನ್ನ ಬಿಡಿಸುನು. ಇಲ್ಲಿ ನೋಡಿ, ಈ ಮೊದಲನೇ ಕ್ವಶನ್ ಏನೈತೆ ಅಂದ್ರ ಸೈನ್ ಎ, ಸೆಕ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನಮಿತಿ ಅನುಪಾತಗಳನ್ನು ಕಾಟೆ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟರು. ಇಲ್ಲಿ ನೋಡಿ, ಸೈನು, ಸೆಕ್, ಟ್ಯಾನ್ಗಳನ್ನ ಏನ್ ಮಾಡ್ಬೇಕು, ನಾವು ಕಾಟ್ ರೂಪದಲ್ಲಿ ಬರೆಯಬೇಕು. ಅವು ಯಾವ ತರ ಬರ್ಕೋತ ಹೋಗೋಣ ಅಂತ ಹೇಳಿ ನಾವು ಇಲ್ಲಿ ನೋಡ್ನು. ನಾವೇನ್ ಮಾಡ್ಬೇಕಾಗೈತಿ, ಈ ಸೈನ್ ಎ, ಸೆಕ್ ಎ ಮತ್ತು ಟ್ಯಾನ್ ಎಗಳನ್ನ ಈ ಕಾಟ್ ರೂಪದಲ್ಲಿ ಬರೆಯಬೇಕಾಗೈತಿ. ಈಗ ಫಸ್ಟ್ sin A, sec A and tan A equal to cot A. ಇದು 8.3. ಈ sin A, sec A ಮತ್ತು tan A ಅನ್ನ ಯಾವ ರೂಪದೊಳಗ cot A ರೂಪದಲ್ಲಿ ಬರೆಯಬೇಕಾಗಿತ್ತು. ಅದಕ್ಕೆ ನಾವು ಇಲ್ಲಿ ಏನು ತಗೊಳ್ನು, sin ಅಂದ್ರೆ ಏನು ಬರುತ್ತಾ, ಫಸ್ಟ್ sin ಅನ್ನ ಕಂಡುಹಿಡ್ಕೊಳ್ಳು. sin A equal to sin A ಅಂದ್ರೆ ಏನು ಬರುತ್ತಾ, 1 divided by cosec A ಅಂತ ಬರುತ್ತಾ, 1 divided by cosec A. ಈ 1 divided by cosec A ಬರೋದ್ರಿಂದ ನಾವಿಲ್ಲಿ ಏನು ಮಾಡ್ನು, ಎರಡು ಕಡೆ ಸ್ಕ್ವೇರ್ಗಳನ್ನು ಆ್ಯಡ್ ಮಾಡ್ಕೊಳ್ಳು. sin square A equal to 1 square divided by cosec square A. ಇವಾಗ sin A equal to ಈ ಸ್ಕ್ವೇರ್ ಅನ್ನ ನಾವು ಈ ಕಡೆ ತಗೊಂಡು ಹೋಗೋಣ. 1 into 1 ಬರುತ್ತಾ. ಈ sin ಸ್ಕ್ವೇರ್ ಅನ್ನ ಇಲ್ಲಿ ನಾವು ಕೆಳಗಡೆ ತಗೊಂಡ್ಬಂದ್ರ ರೂಟ್ cosec ಸ್ಕ್ವೇರ್. ಇವಾಗ sin A equal to 1 divided by ಇದು ರೂಟ್ cosec ಸ್ಕ್ವೇರ್ A ಅಂತ ಐತಿ. ಇಲ್ಲಿ ನಾವು ಏನು ತಗೊಳ್ನು, cosec ಸ್ಕ್ವೇರ್ A ಅಂದ್ರೆ ಏನು ಬರ್ತೈತಿ, cosec ಸ್ಕ್ವೇರ್ A ಅಂದ್ರೆ cot ಸ್ಕ್ವೇರ್ A ಪ್ಲಸ್ 1. ಇಲ್ಲೇನಾಗುತ್ತಾ, ರೂಟ್ cot ಸ್ಕ್ವೇರ್ ಪ್ಲಸ್ 1, cot ಸ್ಕ್ವೇರ್ A ಪ್ಲಸ್ 1 ಏನಾಯಿತು. ನಾವು ಇದನ್ನ ಏನು ಮಾಡಿದ್ವಿ, sin A ಅನ್ನು cot ಸ್ಕ್ವೇರ್ ರೂಪದೊಳಗೆ ಬರ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಇದು ಒಂದು ಫಿನಿಶ್ ಆಯಿತು. ಇನ್ನು sec A ಈಕ್ವಲ್ ಟು, ಇಲ್ಲಿ ನೋಡಿ sec A ಅನ್ನು ಕಂಡುಹಿಡಿಬೇಕೈತಿ. sec ಸ್ಕ್ವೇರ್ ಅಂದರೆ ಏನೈತಿ, 1 + tan ಸ್ಕ್ವೇರ್ A ಐತಿ. ಈಗ sec ಸ್ಕ್ವೇರ್ A ಈಕ್ವಲ್ ಟು 1 + tan ಸ್ಕ್ವೇರ್ A. ನಾವು ಯಾಕೆ ಈ ಫಾರ್ಮುಲಾಸನ್ನು ನೆನಪಿಟ್ಕೋಬೇಕಂದ್ರೆ ಈ ಎಲ್ಲ ಪ್ರಾಬ್ಲಮ್ಸು ಈ ಫಾರ್ಮುಲಾಸ್ ಮೇಲೆ ಡಿಪೆಂಡ್ ಆಗ್ಯಾವ. ಇವಾಗ ಇಲ್ಲಿ ನೋಡ್ರಿ, ಈಗ ಏನು ಮಾಡ್ಕೊಳ್ಳು, ನಾವು ಈ ಕಡೆನೂ ಸ್ಕ್ವೇರ್ ಐತಿ, ಈ ಕಡೆನೂ ಸ್ಕ್ವೇರ್ ಆಗೈತಿ. ಈ ಟ್ಯಾನನ್ನು ನಾವು ಏನು ಮಾಡ್ಬೇಕಾಗೈತಿ, ಕಾಟ್ ರೂಪದೊಳಗೆ ಬರ್ಕೋಬೇಕೈತಿ. ಈ ಕಾಟ್ ರೂಪದೊಳಗೆ ಬರ್ಕೋಬೇಕಂದ್ರೆ ಏನು ಮಾಡೋಣ, ಎರಡು ಕಡೆ ರೂಟನ್ನು ತಗೊಳ್ಳು. ರೂಟ್ sec ಸ್ಕ್ವೇರ್ A ಈಕ್ವಲ್ ಟು, ಇಲ್ಲಿ ಏನು ಮಾಡಬೇಕು, ರೂಟ್ 1 ಪ್ಲಸ್ ಇಲ್ಲೇನಾಗುತ್ತಾ, ಈ ಟ್ಯಾನ್ ಸ್ಕ್ವೇರ್ ಎ ಐತಲ್ಲ
ಇದನ್ನ ನಾವು ಆ್ಯಸ್ ಇಟ್ ಈಸ್ ಈಗ ಬರ್ಕೊಳ್ಳು ಟ್ಯಾನ್ ಸ್ಕ್ವೇರ್ ಎ. ಟ್ಯಾನ್ ಸ್ಕ್ವೇರ್ ಎ ಆಯಿತಾ. ಇವಾಗ ಇಲ್ಲಿ ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್ ಆಯ್ತಾ, ಇದು ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯಿತು, ಜಸ್ಟ್ ಏನು ಉಳಿತು ಸೆಕ್ ಎ. ಸೆಕ್ ಎ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅನ್ನು ನಾವೇನು ಮಾಡಬೇಕು, ಟ್ಯಾನ್ ಅಂದರೆ ಏನು ಬರ್ತೈತಿ, ಕಾಟಿನ ಉಲ್ಟಾ ಬರ್ತೈತಿ. ನಾವು ಇದನ್ನ ಏನು ಮಾಡಬೇಕೈತಿ, ಕಾಟಿಗೆ ಉಲ್ಟಾ ಅಂತ ತೋರಿಸ್ಬೇಕಾಗೈತಿ. ಸಾರಿ, ಟ್ಯಾನನ್ನು ಕಾಟ್ ರೂಪದೊಳಗೆ ಬರಿಬೇಕಾಗೈತಿ. ಅದಕ್ಕೆ ಇಲ್ಲಿ ಟ್ಯಾನ್ ಏನಾಗ್ತೈತಿ, ಕಾಟಿನ ಉಲ್ಟಾ ಆದರೆ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಇವಾಗ ಏನಾಗುತ್ತಾ, ಓಲ್ ರೂಟ್ ನೋಡಿ, ಓಲ್ ರೂಟ್. ನೆಕ್ಸ್ಟ್ ಸೆಕ್ ಎ ಈಕ್ವಲ್ ಟು ಇಲ್ಲಿ ನೋಡ್ರಿ, ಈ ಕಾಟ್ ಸ್ಕ್ವೇರನ್ನು ನಾವೇನು ಮಾಡಬೇಕು, ಇಲ್ಲಿ 1ರಿಂದ ಗುಣಿಸ್ಕೊಳ್ಳೋಣ. ಏನಾಗ್ತೈತಿ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಈಗೇನಾಯಿತು, ಓಲ್ ರೂಟ್. ನೆಕ್ಸ್ಟ್ ಸ್ಟೆಪ್ ಸೆಕ್ ಎ ಈಕ್ವಲ್ ಟು ಇಲ್ಲಿ ನೋಡ್ರಿ, ಈ ರೂಟು ಸಾರಿ ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್ ಆಯ್ತಾ, ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್ ಆಯಿತು. ಇವಾಗ ಏನು ಉಳಿತೈತಿ ನಮ್ಗೆ, ಜಸ್ಟ್ ಏನು ಉಳಿತೈತಿ, ಇಲ್ಲೇನಾಯಿತು, ಈ ಸ್ಕ್ವೇರು ಇದಕ್ಕಿರುವಂತಹ ರೂಟು ಇಲ್ಲೇನಾಗಿತ್ತು, ಓಲ್ ರೂಟ್ ಇತ್ತು. ಈ ಸ್ಕ್ವೇರು ಇದ್ರ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತೈತಿ, ಮೇಲಿಂದಕ್ಕಷ್ಟೇ ರೂಟ್ ಆಗ್ತೈತಿ. ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಎ. ಏನು ಮಾಡಿದ್ವಿ ನಾವು, ಸೈನ್ ಎ ಅನ್ನು ಕಾಟ್ ರೂಪದೊಳಗೆ ಬರೆದ್ವಿ, ಸೆಕ್ ಎ ಅನ್ನು ಕಾಟ್ ರೂಪದೊಳಗೆ ಬರೆದ್ವಿ. ಇನ್ನೇನು ಉಳಿತು, ಟ್ಯಾನ್ ಎ ಉಳಿತು. ಈ ಟ್ಯಾನ್ ಎ ಏನಾಗ್ತೈತಿ, ಪೂರ್ತಿ ಈಸಿ ಐತಿ ನೋಡ್ರಿ. ಟ್ಯಾನ್ ಯಾವ್ದು ಉಲ್ಟಾ ಆಗ್ತೈತಿ, ಕಾಟಿನ ಉಲ್ಟಾ. ಏನಾಗ್ತೈತಿ, 1 ಡಿವೈಡೆಡ್ ಬೈ ಕಾಟ್ ಎ. 1 ಡಿವೈಡೆಡ್ ಬೈ ಕಾಟ್ ಎ. ಪ್ರಾಬ್ಲಮ್ ಸಾಲ್ವ್. ಇಷ್ಟೇ ಈಸಿ. ಇನ್ನು ನೆಕ್ಸ್ಟ್ ಒನ್, ಎದ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳನ್ನು ಸೆಕ್ ಎ ರೂಪದಲ್ಲಿ ಬರೆಯಿರಿ. ಮೇಲಿನಿತು ಮೇಲ್ಗಡೆ ಏನಿತ್ತು ಅದನ್ನ ಕಾಟ್ ಎ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ರು. ಇವಾಗ ಏನು ಮಾಡಬೇಕಾಗೈತಿ, ಸೆಕ್ ಎ ರೂಪದಲ್ಲಿ ಬರಿಬೇಕಾಗೈತಿ. ಇಲ್ಲಿ ನೋಡ್ರಿ, ಸೆಕೆಂಡ್ ಒನ್ ಕ್ವಶನ್ ಏನು ಮಾಡಬೇಕಾಗೈತಿ, ಸೈನ್ ಎ, ಕೋಸೆಕ್ ಎ, ಟ್ಯಾನ್ ಎ, ಕಾಟ್ ಎ ಮತ್ತು ಕಾಸ್ ಎ ಇವುಗಳನ್ನು ಯಾವ ರೂಪದಾಗ ಬರಿಬೇಕಾಗೈತಿ, ಸೆಕ್ ಎ ರೂಪದೊಳಗೆ ಬರಿಬೇಕಾಗೈತಿ. ಏನು ಮಾಡಬೇಕು, ಸೆಕ್ ಎ ರೂಪದೊಳಗೆ ಬರಿಬೇಕು. ಇವಾಗ ಸೈನ್ ಎಯನ್ನು ಮಾಡ್ನು ನಾವು. ಇಲ್ಲಿ ನೋಡಿ, ನಮ್ಗೇನು ಗೊತ್ತು, ಫಸ್ಟ್ ಒನ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಇಲ್ಲಿ ನಾವು ಯಾಕೆ ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡ್ವಿ ಅಂದ್ರೆ, ನಾವೇನು ಮಾಡ್ಬೇಕಾಗೈತಿ, ಇಲ್ಲಿ ಸೆಕ್ ಎ ರೂಪದೊಳಗೆ ಬರ್ಕೋಬೇಕಾಗೈತಿ. ಸೆಕ್ಕಿನ ಉಲ್ಟಾ ಯಾವ್ದು ಬರ್ತೈತಿ, ಕಾಸ್ ಬರ್ತೈತಿ. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಕೊಳ್ಳು, ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಈ 1ಅನ್ನು ಆ್ಯಸ್ ಇಟ್ ಈಸ್ ಇಟ್ಕೊಳ್ಳು, ಈ ಪ್ಲಸ್ ಕಾಸ್ ಸ್ಕ್ವೇರ್ ಎನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಕಾಸ್ ಸ್ಕ್ವೇರ್ ಎ. ಏನಾಯಿತು, 1 ಮೈನಸ್ ಸೆಕ್ ಸ್ಕ್ವೇರ್ ಎ, ಇದು ಸಾರಿ ಕಾಸ್ ಸ್ಕ್ವೇರ್ ಎ ಅಂತ ಆಯಿತು. ಇವಾಗ ನಾವು ಇಲ್ಲಿ ಏನು ಮಾಡ್ಕೊಳ್ಳು, ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಈ 1 ಮೈನಸನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡ್ವಿ. ಕಾಸ್ ಅಂದರೆ ಏನು ಬರ್ತೈತಿ, ಸೆಕ್ಕಿನ ಉಲ್ಟಾ ಬರ್ತೈತಿ. ಈಗ ಏನು ತೊಗೊಳ್ನು, 1 ಡಿವೈಡೆಡ್ ಬೈ ಸೆಕ್ ತೊಗೊಳ್ನು. ಈ ಸ್ಕ್ವೇರ್ ಐತಿ, ಇದಕ್ಕೆ ಬರ್ತೈತಿ 1 ಮೈನಸ್ 1 ಡಿವೈಡೆಡ್ ಬೈ ಸೆಕ್ ಸ್ಕ್ವೇರ್ ಎ. ಇವಾಗ ಇಲ್ಲಿ ಏನು ಮಾಡ್ಕೊಳ್ಳು, ನಾವು ಎರಡು ಕಡೆ ರೂಟನ್ನು ಆ್ಯಡ್ ಮಾಡ್ಕೊಳ್ಳು. ರೂಟ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಇಲ್ಲಿ ಏನಾಗ್ತೈತಿ, ರೂಟ್ ಬರ್ತೈತಿ, ರೂಟು ಸೆಕ್ ಸ್ಕ್ವೇರ್ ಎ ಇಂಟು 1 ಸೆಕ್ ಸ್ಕ್ವೇರ್ ಎ ಮೈನಸ್ 1 ಆ್ಯಸ್ ಇಟ್ ಈಸ್ ಇರ್ತೈತಿ ಡಿವೈಡೆಡ್ ಬೈ ಸೆಕ್ ಸ್ಕ್ವೇರ್ ಎ. ಇವಾಗ ನೋಡಿ,
ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್, ಇಲ್ಲಿ ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್, ಏನು ಉಳಿತು sin A ಈಕ್ವಲ್ ಟು sec ಸ್ಕ್ವೇರ್ A ಮೈನಸ್ 1 ಡಿವೈಡೆಡ್ ಬೈ sec A. ಇವಾಗ ನಾವು ಏನು ಮಾಡಿದ್ವಿ, sin A ನ sec A ರೂಪದೊಳಗೆ ಬರೆದ್ವಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಒನ್ ಏನೈತಿ, cosec A ಐತಿ. cosec A ಅನ್ನು ಬರ್ಕೊಂಡು cosec A. cosec A ಈಕ್ವಲ್ ಟು ಏನೈತಿ 1 ಡಿವೈಡೆಡ್ ಬೈ sin A. ಇದು ನಮ್ಮ ಫಾರ್ಮುಲಾ ಐತಿ. ಇಲ್ಲೇನಾಗೈತಿ ನಮಗೆ sin A ಅಂದರೆ ಏನು ಸಿಕ್ಕಿತ್ತು, ಇಲ್ಲಿ ಈ cosec A ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳು. cosec A ಈಕ್ವಲ್ ಟು 1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳು. ಇಲ್ಲಿ sin A ಅಂದರೆ ಏನು ಸಿಕ್ಕಿತ್ತು ನಮ್ಗೆ, sec ಸ್ಕ್ವೇರ್ A ಮೈನಸ್ 1 ಡಿವೈಡೆಡ್ ಬೈ sec A. ಈಗ ಏನು ಮಾಡೋಣ ನಾವು, ರೂಟ್ ಹಾಕೊಳ್ಳು. ರೂಟ್ sec ಸ್ಕ್ವೇರ್ A ಮೈನಸ್ 1 ಡಿವೈಡೆಡ್ ಬೈ sec A. ಇವಾಗ ನಮ್ಗೆ ಇದು ಸಿಕ್ತು. ಇವಾಗ ಇದನ್ನೇನು ಮಾಡ್ಕೊಳ್ಳು, cosec A ಈಕ್ವಲ್ ಟು cosec A ಈಕ್ವಲ್ ಟು ಇವಾಗ ಏನಾಗ್ತೈತಿ, ಇದನ್ನ ನಾವು ಏನು ಮಾಡಬೇಕು, ಈ ಡಿವೈಡೆನ್ಸ್ ಒಳಗಿದ್ದನ್ನು ಏನು ಮಾಡಬೇಕು, ಮಲ್ಟಿಫಲ್ ರೂಪದೊಳಗೆ ಬರ್ಕೋಬೇಕು. ಡಿವೈಡೆನ್ಸ್ ಇದ್ದಿದ್ದನ್ನು ಮಲ್ಟಿಫಲ್ ರೂಪದೊಳಗೆ ಬರ್ಕೊಂಡ್ರೆ ಏನಾಗುತ್ತೆ, ಈ ಛೇದ ಮೇಲೆ ಹೋಗುತ್ತಾ, ಈ ಅಂಶ ಏನಾಗುತ್ತೆ ಕೆಳಗೆ ಬರುತ್ತೆ. sec A ಈಕ್ವಲ್ ಟು sec A ಡಿವೈಡೆಡ್ ಬೈ ರೂಟ್ sec ಸ್ಕ್ವೇರ್ A ಮೈನಸ್ 1. ಏನಾಯಿತು, sec ಸ್ಕ್ವೇರ್ A ಮೈನಸ್ 1. ಇಲ್ಲೇನಾಗುತ್ತೆ, ಈ ಮತ್ತೆ ಡಿವೈಡೆನ್ಸ್ ಹಾಕಿ 1 ಹಾಕಿದ್ರೆ ಛೇದ 1 ಇಲ್ಲಿ ಕನ್ಸಿಡರ್ ಆಗಲ್ಲ, ಅದರಿಂದ ಹಾಕಲಿಲ್ಲ ಅಂದರೂ ನಡೀತೈತಿ. cosec A ಅಂದರೆ ಏನು ಬಂತು, sec A ಡಿವೈಡೆಡ್ ಬೈ ರೂಟ್ sec ಸ್ಕ್ವೇರ್ A ಮೈನಸ್ 1. ಇವಾಗ ನೆಕ್ಸ್ಟ್ ಏನು ಮಾಡಬೇಕೈತಿ, tan A cot A ಮತ್ತು cos A ಗಳನ್ನು ಕಂಡುಹಿಡ್ಕೋಬೇಕು. tan A ಈಕ್ವಲ್ ಟು ಇಲ್ಲಿ ನೋಡ್ರಿ, tan A ಈಕ್ವಲ್ ಟು ಇಲ್ಲಿ tan A ಅಂದರೆ ಏನಾಗ್ತೈತಿ, ಇಲ್ಲಿ ನೋಡ್ರಿ 1 ಪ್ಲಸ್ tan sec ಸ್ಕ್ವೇರ್ A. ನಮಗೂ ಏನು ಬರಿ ಅಂದರು, sec A ರೂಪದೊಳಗೆ ಬರ್ರಿ ಅಂತಾನೆ ಹೇಳ್ಯಾರು. ಇಲ್ಲಿ 1 ಪ್ಲಸ್ tan ಸ್ಕ್ವೇರ್ A ಈಕ್ವಲ್ ಟು sec ಸ್ಕ್ವೇರ್ A. sec ಸ್ಕ್ವೇರ್ A. ಇವಾಗ ಇನ್ನೇನು ಮಾಡ್ಕೊಳ್ಳು ನಾವು, tan ಸ್ಕ್ವೇರ್ A ಈಕ್ವಲ್ ಟು, ಯಾಕಂದ್ರೆ ನಾವು ಏನು ಮಾಡಬೇಕೈತಿ, tan ಸ್ಕ್ವೇರ್ A ಅನ್ನು sec A ರೂಪದೊಳಗೆ ಬರಿಬೇಕಾಗೈತಿ. sec ಸ್ಕ್ವೇರ್ A ಮೈನಸ್ 1. ಇವಾಗ ನೆಕ್ಸ್ಟ್ ಏನು ಮಾಡ್ನು, ಇಲ್ಲಿ ಸ್ಕ್ವೇರ್ ಐತಿ ಇಲ್ಲಿ ಸ್ಕ್ವೇರ್ ಐತಿ, ಅದಕ್ಕೆ ಏನು ಮಾಡ್ನು, ರೂಟನ್ನು ಆ್ಯಡ್ ಮಾಡ್ಕೊಳ್ಳು. ಎರಡು ಸೈಡ್ ಏನು ಮಾಡ್ಕೊಳ್ಳು, ರೂಟನ್ನು ಆ್ಯಡ್ ಮಾಡ್ಕೊಳ್ಳು. tan ಸ್ಕ್ವೇರ್ A ರೂಟ್ tan ಸ್ಕ್ವೇರ್ A ಈಕ್ವಲ್ ಟು ರೂಟ್ sec ಸ್ಕ್ವೇರ್ A ಮೈನಸ್ 1. ಇವಾಗ ಇಲ್ಲೇನಾಗುತ್ತಾ, ಇಲ್ಲಿರುವಂಥ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಏನು ಉಳಿಯುತ್ತೆ, tan A ಈಕ್ವಲ್ ಟು ರೂಟ್ sec ಸ್ಕ್ವೇರ್ A ಮೈನಸ್ 1. ನಮಗೇನು ಸಿಕ್ತು, tan A ಅನ್ನು ನಾವೇನು ಮಾಡಿದ್ವಿ, sec A ರೂಪದೊಳಗೆ ಬರ್ಕೊಂಡ್ವಿ. ಇನ್ನು ನೆಕ್ಸ್ಟ್ cot A, ನಾಲ್ಕನೇದು cot A. cot ಯಾವುದು ಉಲ್ಟಾ ಬರ್ತೈತಿ, ಟ್ಯಾನಿನ ಉಲ್ಟಾ ಬರ್ತೈತಿ. 1 ಡಿವೈಡೆಡ್ ಬೈ tan A. ಇಲ್ಲಿ ನೋಡ್ರಿ cot A ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. 1 cot A ಈಕ್ವಲ್ ಟು 1 ಡಿವೈಡೆಡ್ ಬೈ ಸೇಮ್ ಬರ್ಕೊಂಡ್ವಿ. tan A ಅಂದರೆ ಏನು ಸಿಕ್ಕೈತಿ ನಮ್ಗೆ, ರೂಟ್ sec ಸ್ಕ್ವೇರ್ A ಮೈನಸ್ 1. ಇಲ್ಲೇನು ಮಾಡ್ನು, ರೂಟ್ sec ಸ್ಕ್ವೇರ್ A ಮೈನಸ್ 1. ಏನಾಯ್ತು ನಮ್ಗೆ ಇವಾಗ cot ಸಿಕ್ತು. ಇನ್ನೇನು ಕಂಡುಹಿಡಿಬೇಕು, ಕಾಸ್ ನೋಡ್ರಿ, ಕಾಸ್ ಏನು ಬರ್ತೈತಿ, ಸೆಕ್ಕಿನ ಉಲ್ಟಾ ಬರ್ತೈತಿ. cos A ಈಕ್ವಲ್ ಟು 1 ಡಿವೈಡೆಡ್ ಬೈ sec A. ಎಷ್ಟು ಈಸಿ ಅಲ್ವ ಸ್ಟೂಡೆಂಟ್ಸ್. ಏನಾಯಿತು, 1 ಡಿವೈಡೆಡ್ ಬೈ sec A. ಇವಾಗ ಏನಾಯಿತು, ಫಸ್ಟ್ ಪ್ರಾಬ್ಲಮ್ಮು ಮತ್ತು ಸೆಕೆಂಡ್ ಒನ್ ಪ್ರಾಬ್ಲಮ್ಮು ಫಿನಿಶ್ ಆಯಿತು. ಇವಾಗ ಮೂರನೇ ಪ್ರಶ್ನೆ. ಇಲ್ಲಿ ನೋಡಿ, ಇದು ಓಲ್ಡ್ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ನಿಮ್ಗೆ ಈ ಕ್ವಶನ್ ಈಗಿನ ಟೆಕ್ಸ್ಟ್ ಬುಕ್ ಒಳಗಿಲ್ಲ. ನೆಕ್ಸ್ಟ್ ಅದು ಬಿಡ್ನು, ಇಲ್ಲಿ ಏನು ಕೊಟ್ಟರು, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಚೂಸ್ ದ ರೈಟ್ ಆನ್ಸರ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್. ಏನು ಮಾಡ್ಬೇಕು ನಾವು ಇವಾಗ, ಫಸ್ಟ್ ಒನ್ ಏನೈತಿ, 9 sec ಸ್ಕ್ವೇರ್ A ಮೈನಸ್ 9 tan ಸ್ಕ್ವೇರ್ A ಅಂತ ಐತಿ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ನ
9 sec square a minus 9 tan square a. ಇಲ್ಲಿ ಅವರೊಂದಿಷ್ಟು ಏನು ಮಾಡ್ಯಾರ, A1 B9 C8 D0 ಏನು ಮಾಡ್ಯಾರ ನಮಗಿಲ್ಲಿ ಇವುಗಳನ್ನು ಏನು ಮಾಡಬೇಕಾಗೈತಿ, ಅವುಗಳನ್ನು ಆಪ್ಷನ್ಸ್ ಕೊಟ್ಟಾರು, ಅದರೊಳಗೆ ನಾವು ಯಾವ್ದು ಕರೆಕ್ಟ್ ಆಪ್ಷನ್ಸ್ ಅಂತ ಬರ್ಕೋಬೇಕಾಗೈತಿ. ಇಲ್ಲಿ ನೋಡಿ ಫಸ್ಟ್ ಸ್ಟೆಪ್ಪು 9, ಇಲ್ಲಿ ನೋಡ್ರಿ ಸೆಕ್ ಸ್ಕ್ವೇರ್ ಎ ಅಂದರೆ ಏನೈತಿ ಫಾರ್ಮುಲಾ, ಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 + tan ಸ್ಕ್ವೇರ್ ಎ ಅಂತ ಐತಿ. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಕೊಳ್ಳು, ಬ್ರಕೆಟ್ ಹಾಕೊಳ್ಳು 1 + tan ಸ್ಕ್ವೇರ್ ಎ ಬ್ರಕೆಟ್ ಕಂಪ್ಲೀಟ್ ಮೈನಸ್ 9 ಇಂಟು ಬ್ರಕೆಟ್ ಟ್ಯಾನ್ ಇಂದ ಏನೈತಿ, ಈ ಟ್ಯಾನ್ ಸ್ಕ್ವೇರನ್ನು ನಾವು ಏನು ಮಾಡ್ಕೊಳ್ಳು, ಸೇಮ್ ಏನು ಬರ್ಕೊಳ್ಳು, ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳು. ಇಲ್ಲಿ ನೋಡ್ರಿ ಇವಾಗ ಏನಾಯಿತು, 9 1 9 ಆಯಿತು, 9 1 9 ಪ್ಲಸ್ 9 tan ಸ್ಕ್ವೇರ್ ಎ ಮೈನಸ್ 9 tan ಸ್ಕ್ವೇರ್ ಎ. ಇವಾಗ ಇಲ್ಲಿ ನೋಡಿ ಇದು ಪ್ಲಸ್ 9 tan ಸ್ಕ್ವೇರ್ ಎ, ಇದು ಮೈನಸ್ 9 tan ಸ್ಕ್ವೇರ್ ಎ. ಎಲ್ಲೇನಂತೂ ಕ್ಯಾನ್ಸಲ್ ಆಯಿತು, ಜಸ್ಟ್ ಏನು ಉಳಿತೈತಿ 9 ಉಳಿತೈತಿ. ಇವಾಗ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ ಬಿ 9. ಇನ್ನು ಉಳಿದಿರುವಂಥ ಕ್ವಶನ್ಸ್ಗಳನ್ನು ಏನು ಮಾಡೋಣ, ನಾವು ಮುಂದಿನ ವಿಡಿಯೋದೊಳಗೆ ಸಾಲ್ವ್ ಮಾಡ್ಕೊತಾ ಹೋಗೋಣ ಪ್ರಾಬ್ಲಮ್ಸನ್ನು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಮಾಡತ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರಾದರೂ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.